ಲೋಕಸಭೆ ಚುನಾವಣೆಗೆ ದಲಿತ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ತೆರೆಮರೆಯಲ್ಲಿ ಸಾಲು ರಣತಂತ್ರಗಳು ಕೂಡ ನಡೀತಾ ಇರುವಂಥದ್ದು. ಈಗ ದಲಿತ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಬಲಗೈ ಸಮುದಾಯ ಸೆಳೆಯೋದಕ್ಕೆ ಭೀಮ ಸಮಾವೇಶಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಚಾಮರಾಜನಗರದಲ್ಲಿ ಇದೇ ಜನವರಿ 27ರಂದು ಭೀಮ ಸಮಾವೇಶ ನಡೆಯಲಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಎಸ್ಸಿ ಮೀಸಲು ಕ್ಷೇತ್ರವಾದ ಚಾಮರಾಜನಗರದಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡೋದಕ್ಕೆ ಚಿಂತನೆಗಳು ಕೂಡ ನಡೀತಾ ಇದೆ. ಬಿಜೆಪಿ ಮುಖಂಡರಿಂದ ನಡೆದಂತಹ ಒಂದು ಸುತ್ತಿನ ಪೂರ್ವಭಾವಿ ಸಭೆ. ಇನ್ನು ದಲಿತರ ಮತ ಬ್ಯಾಂಕ್ ಅನ್ನ ಭದ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಸಕಲ ತಯಾರಿಗಳನ್ನ ನಡೆಸಿಕೊಳ್ಳೋದಕ್ಕೆ ಮುಂದಾಗಿದೆ. ಮಾದಿಗ ಮುನ್ನಡೆ ಸಮಾವೇಶವನ್ನ ನಡೆಸಿ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಕೊಡೋದಕ್ಕೂ ಕೂಡ ಚಿಂತನೆಗಳು ನಡೀತಾ ಇರುವಂತದ್ದು. ದೇವಸ್ಥಾನಕ್ಕೆ ಬಿಟ್ಕೊಡಲ್ಲ, ದಲಿತರನ್ನ ಬಿಟ್ಕೊಡೋದಾಗ ಬಿಟ್ಟು ಮಾಡಿ ಮತ್ತೆ ಏರಿಕೆ ಕೊಟ್ಟಿರೋದೇನೋ ಸಿದ್ದರಾಮಯ್ಯ ನಿಮ್ ದೇವಸ್ಥಾನಕ್ಕೆ ಬೇರೆ ಜಾತಿಯವರು ಬಿಟ್ಕೊಳಲ್ವಾ? ಬಿಟ್ಕೊಳ್ದಲ್ಲ ದೇವಸ್ಥಾನ ಪಕ್ಕಕ್ಕೆ ಹೋಗ್ಬೇಡಿ ನೀವು ಅಂತ, ಅಲ್ಲಿಗೆ ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಡಿ ಅಂತ ಹೇಳಿರೋದು. ಏನು ಈ ರಾಜ್ಯದ ಮುಖ್ಯಮಂತ್ರಿ ಬೇರೆ ಮುಂದಿನ ಚುನಾವಣಾ ದೃಷ್ಟಿಯಿಂದ ಒಂದು ಬಹಳ ಪ್ರಮುಖವಾದ ಒಂದು ಸಭೆಯನ್ನ ಬೆಂಗಳೂರಲ್ಲಿ ಕರೆದಿದ್ದರಿಂದ ಎಲ್ಲ ಮುಖಂಡರುಗಳು ಅವರಲ್ಲಿ ಭಾಗವಹಿಸಬೇಕಾದ್ರಿಂದ ಅವರಲ್ಲಿ ಹೋದರು. ಮತ್ತು ನಾವಿಲ್ಲಿ ನಿಗದಿಯಾಗಿದ್ದರಿಂದ ಈ ಸಭೆಯನ್ನ ಯಾವಾಗಲೂ ನಮ್ಮ ಮನಸ್ಥಿತಿ ಏನಂತಂದ್ರೆ ಒಂದ್ಸಲ ಪೋಸ್ಟ್ಪೋನ್ ಮಾಡ್ಬಿಟ್ರೆ ಆರಾಮಾಗ್ಬಿಡ್ತೀವಿ. ಇನ್ನು 2 ದಿವಸ ಆಯ್ತಲ್ಲ ನೋಡ್ಕೊಳ್ಳೋಣ ಅಂತ. ಅಥವಾ ಆಗೋದಕ್ಕಿಂತ ಏನ್ ನಿಗದಿ ಮಾಡ್ಕೊಂಡಿದೀವಿ ಅದನ್ನ ಪೂರ್ವಭಾವಿಯಾಗಿ ನಾವು ಒಂದಷ್ಟು ಚರ್ಚೆಗಳನ್ನ ಮಾಡೋಣ. ಆ ಚರ್ಚೆ ಮೂಲಕ ಒಂದು ಹೊಸದಾಗಿ ಹುರುಪನ್ನ ತುಂಬಿಕೊಂಡು ನಾವು ಈ ಸಮಾವೇಶ ಯಶಸ್ವಿಗೆ ಹೋಗೋಣ, ಈ ಸಭೆ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಈ ಜಿಲ್ಲೆಯ ಎಲ್ಲಾ ಮುಖಂಡರುಗಳು ಕೂಡ ಇಲ್ಲ ನೀವು ಆ ಸಭೆಯನ್ನ ಮಾಡಿ ಒಂದಷ್ಟು ವರದಿಗಳನ್ನ ನೀವು ತಗೊಳ್ಳಿ, ನಾವೊಮ್ಮೆ ನಿರ್ವಹಣಾ ಸಮಿತಿ ಅಂತ ಒಂದು ಸಮಿತಿಯಲ್ಲಿ ಕೂತ್ಕೊಂಡು ಮುಂದಿನ ಆಗುವುಗಳ ಬಗ್ಗೆ ಚರ್ಚೆ ಮಾಡೋಣ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.